ಸಾರ್ವಜನಿಕರಿಗೆ ತಿಳಿಸುವ ಒಂದು ಪ್ರಕ್ರಿಯೆಯಾಗಿ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ಶುಕ್ರವಾರ ಮಾಡ್ತೀವಿ. ಇದು ನಮ್ಮದು ಒಂದು 10 ಯೂನಿಟ್ಗಳಿದ್ದಾವೆ. ಇಡೀ ರಾಜ್ಯದಲ್ಲಿ 10 ಯೂನಿಟ್ಗಳಿದ್ದಾವೆ. 2 ಡಿಸ್ಟಿಕ್ಕು, 3 ಡಿಸ್ಟಿಕ್ಕು ಅಥವಾ 4 ಡಿಸ್ಟಿಕ್ಕಿಗೆ ಒಂದೊಂದು ಯೂನಿಟ್ಗಳನ್ನು ನಾವು ಮಾಡಿದ್ದೀವಿ. 10 ಯೂನಿಟ್ಗಳಿದ್ದಾವೆ. ಬೇರೆ ಯಾವುದೇ ಪತ್ರಿಕೆಲ್ಲ 10 ಯೂನಿಟ್ಗಳಿಲ್ಲ, ನಮ್ಮದು 10 ಯೂನಿಟ್ಗಳಿದ್ದಾವೆ. ಈ ಯೂನಿಟ್ಟು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿಗೆ ನಾವು ಈ ಯೂನಿಟ್ಗೆ ನಾವು ಪತ್ರಿಕೆಯನ್ನು ಸಪ್ಲೈ ಮಾಡ್ತೀವಿ. ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು. ಇದೇ ಥರ ದಾವಣಗೆರೆಯಲ್ಲಿದೆ, ಮಂಗಳೂರಿದೆ, ಹುಬ್ಬಳ್ಳಿಲಿದೆ, ಬೆಳಗಾವಿ, ಬಾಗಲಕೋಟೆ, ಗುಲ್ಬರ್ಗ, ಬೆಂಗಳೂರು, ಹೀಗೆ ಮೈಸೂರು, ಈ ಥರ 10 ಯೂನಿಟ್ಗಳು ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. 10 ಯೂನಿಟ್ಗಳ ಮೂಲಕ ನಾವು ಪತ್ರಿಕೆಯನ್ನು ಪ್ರಿಂಟ್ ಮಾಡಿ ಸಪ್ಲೈ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಪತ್ರಿಕೆಯನ್ನು ಮಾಡ್ತಿದ್ದೀವಿ. ಇದು ಸಣ್ಣ ಪತ್ರಿಕೆ. ಇದು ಬಹುತೇಕ ಜನರು ನೋಡಿರೋದಿಲ್ಲ. ಈ ಥರ 8 ವರ್ಷಗಳಿಂದ ನಾವು ಸ್ಟೂಡೆಂಟ್ ವಸ್ತುಗಳನ್ನು ಮಾರ್ಕೆಟ್ ಸ್ಕೂಲ್ಗಳಿಗೆ ಸಪ್ಲೈ ಮಾಡ್ತೀವಿ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ. ಹೇಗೆ ನಮ್ಮ ಮೇನ್ ಪೇಪರ್ ಹೇಗಿದೆಯೋ ಅದೇ ಥರ ಇದು 365 ಪ್ರಿಂಟ್ ಆಗುತ್ತೆ. ಇದನ್ನು ಬಹುತೇಕ ಸ್ಕೂಲಿಗೆ ಸಪ್ಲೈ ಮಾಡ್ತೀವಿ. ಸ್ಕೂಲಿಂದ ತಂದರೆ ಮನೆಗಳಿಗೆ ಸಪ್ಲೈ ಆಗುತ್ತೆ ಬೇಕು ಅಂತ ಹೇಳಿದ್ರೆ. ಇದರಲ್ಲಿರುವ ಈ ಎಲ್ಲ ಪುಟಗಳು, ಈ ಎಲ್ಲ 2-3 ಪುಟಗಳಿದ್ದಾವಲ್ಲ, ಈ ಪುಟಗಳ ಡಿಗಳಿದ್ದಾವಲ್ಲ, ಅವೆಲ್ಲ ಬೆಂಗಳೂರಲ್ಲಿ ಪೇಜಸ್ ಆಗಿ ಆ ಪೇಜಸ್ಗಳು ನಮಗೆ ಇಲ್ಲಿ ಬರುತ್ತೆ. ನಮ್ಮ ಈ ಪತ್ರಿಕೆಯ ವಲಯದಲ್ಲಿ ಹೇಗಿರುತ್ತೆ ಅಂತಂದರೆ, ಎಡಿಟೋರಿಯಲ್ ಒಂದು ಪಾರ್ಟ್ ಇರುತ್ತದೆ, ಸರ್ಕ್ಯುಲೇಷನ್ ಇರುತ್ತೆ, ಪ್ರಿಂಟಿಂಗ್ ಸೆಕ್ಷನ್ ಇರುತ್ತೆ, ಪ್ಯಾಕಿಂಗ್ ಸೆಕ್ಷನ್ ಇರ್ತದೆ, ಟ್ರಾನ್ಸ್ಪೋರ್ಟ್ ಸೆಕ್ಷನ್ ಇರುತ್ತೆ. ಹೀಗೆ ಬೇರೆ ಬೇರೆ ವಿಂಗ್ಗಳಿರುತ್ತವೆ. ಬಹುತೇಕ ಎಡಿಟೋರಿಯಲ್ ಸೆಕ್ಷನ್ನು 2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಉಳಿದ ಎಲ್ಲ ಸೆಕ್ಷನ್ಗಳು ಸಂಜೆ 7 ಗಂಟೆ ಮೇಲೆ ಕಾರ್ಯಾಚರಣೆ ಆಗುತ್ತೆ. ಸಂಜೆ 7 ಗಂಟೆ ಮೇಲೆ ನಾವು ಬ್ಯುಸಿಯಾಗಿರ್ತೀವಿ. ಎಲ್ಲರೂ ಬರುವಂಥದ್ದು ಸಂಜೆ 7 ಗಂಟೆಗೆ. 7 ಗಂಟೆಯಿಂದ ರಾತ್ರಿ ಕಚ್ಚಿಗೆ 3 ಗಂಟೆವರೆಗೆ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಎಲ್ಲ ಕಡೆಯೂ ನಮ್ಮ ರಿಪೋರ್ಟ್ಗಳು ಇರ್ತಾರೆ. ಹೋಬಳಿ, ತಾಲೂಕು, ಈ ಥರ ಎಲ್ಲ ಕಡೆಯೂ ರಿಪೋರ್ಟ್ ಇರ್ತಾರೆ. ಕರ್ನಾಟಕ ಲೆವೆಲಲ್ಲಿ ನಮ್ಮದೇ ನೆಟ್ವರ್ಕ್ಗಳನ್ನು ನಾವು ಸುದ್ದಿಗಳನ್ನು ತರಿಸ್ಕೊಳ್ತೀವಿ. ಆದರೆ ಪಕ್ಕದ ರಾಜ್ಯದಿಂದ ಹೇಗೆ ಸುದ್ದಿಗಳು ಬರುತ್ತವೆ, ಪಕ್ಕದ ದೇಶಗಳಲ್ಲಿ ಹೇಗೆ ಸುದ್ದಿಗಳು ಬರುತ್ತೆ. ಈಗ ರಷ್ಯಾದಲ್ಲಿ ಇರೋ ಒಂದು ಇನ್ಸಿಡೆಂಟ್ ಆದರೆ ತಕ್ಷಣ ನಮಗೆ ಸುದ್ದಿಗಳು ಬರ್ತದೆ. ಇದನ್ನೇ 10 ಮಿನಿಟ್ ಒಳಗೆ ನಮಗೆ ಸುದ್ದಿ ಬರ್ತದೆ. ಇದರ ಪಕ್ಕದ ರಾಜ್ಯದಲ್ಲಾದ ಒಂದು ಸುದ್ದಿ ಬರ್ತದೆ. ಅದು ನಮಗೆ ನ್ಯೂಸ್ ಏಜೆನ್ಸಿಗಳ ಮೂಲಕ ಸುದ್ದಿಗಳು ಬರ್ತದೆ. ನ್ಯೂಸ್ ಏಜೆನ್ಸಿಗಳಿರ್ತದೆ. ಈಗ ಇಂಡಿಯಾ ಯಾಕಾಗಿದೆ ಅಂದರೆ ನಾವು ಅದಕ್ಕೆ ಬಾಧ್ಯಸ್ಥರಾಗಿರ್ತೀವಿ ಮತ್ತು ಅಷ್ಟು ಅಕ್ಯುರೇಸ್ ಆಗಿ ನಾವು ಕೊಡ್ತೀವಿ ಸುದ್ದಿಗಳನ್ನು, ಪ್ರಿಂಟ್ ಮೀಡಿಯಾಗಳು. ಇದು ಮತ್ತು ನೀವು ನೋಡ್ತಾ ಇರೋದು ಇದು ವೆಬ್ ಮಿಷನ್ ಅಂತ ಹೇಳ್ತೀವಿ. ವೆಬ್ ಆಫ್ಸೆಟ್ ಮಿಷನ್. ವೆಬ್ ಮಿಷನ್ಗಳು ನೀವು ಸಣ್ಣ ಮದುವೆ ಇನ್ವಿಟೇಷನ್ ಪ್ರಿಂಟ್ ಮಾಡೋದು ಜೊತೆ ಆಫ್ಸೆಟ್ ಪ್ರಿಂಟಿಂಗ್ ಅಂತಲೇ ಕರಿತೀವಿ. ಇದು ವೆಬ್ ಆಫ್ಸೆಟ್. ಅದರ ಫೋಲ್ಡಿಂಗ್ ಆಗುತ್ತೆ. ಅದು ಫೋಲ್ಡ್ ಮಧ್ಯದಲ್ಲಿರೋ ಟವರ್ ಫೋಲ್ಡ್ ಮಾಡುತ್ತೆ. ಉಳಿದ 4 ಟವರ್ಗಳು ಪ್ರಿಂಟ್ ಮಾಡುತ್ತೆ. ಇದು ಮಧ್ಯದಲ್ಲಿ ಫೋಲ್ಡಿಂಗ್ ಮಾಡುತ್ತೆ. ಒಟ್ಟು 16 ಪೇಜಲ್ಲಿ ಪ್ರಿಂಟ್ ಆಗ್ತದೆ. ಇನ್ನೂ ಜಾಸ್ತಿ ಪೇಜ್ ಪ್ರಿಂಟ್ ಆಗುತ್ತೆ. ಇನ್ನೊಂದು ಟವರ್ ಜಾಸ್ತಿ ಹಾಕಿದರೆ 20 ಪೇಜ್ ಪ್ರಿಂಟ್ ಆಗುತ್ತೆ. ಇನ್ನೊಂದು ಟವರ್ ಜಾಸ್ತಿ ಹಾಕಿದರೆ 24 ಪೇಜ್ ಪ್ರಿಂಟ್ ಆಗುತ್ತೆ. ಇದು ಅದೇ ಥರ ಪ್ರಿಂಟ್ ಆಗುತ್ತೆ. ನಾವು ಎಷ್ಟು ಪೇಜ್ ಬೇಕು ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಇದೇ ಟವರಲ್ಲಿ ನಾವು 8 ಪೇಜಿಂದ 14 ಪೇಜಲ್ಲಿ ನಾವು ಪ್ರಿಂಟ್ ಮಾಡ್ತೀವಿ. ಇದು ನಮ್ಮ ಅರ್ಥ ಬರುತ್ತೆ. ಒಂದು ಅರ್ಥ ಕನ್ಸನ್ ಹೋಗುತ್ತೆ. ಪ್ರೊಡಕ್ಷನ್ ಕಾಸ್ಟ್ಗಳು ತುಂಬ ಕಡಿಮೆ ಕೊಡುವಂಥ ಒಂದು ಪ್ರಾಡಕ್ಟ್ ಅದು ಪತ್ರಿಕೆಗಳು. ಈ ಪತ್ರಿಕೆಗಳು ಹೇಗೆ ಹಿಡಿತೇವೆ ಅಂದರೆ, ಇದು ಜಾಹೀರಾತು ಇರುವಂಥ ಪತ್ರಿಕೆಗಳು. ಇದು ಓದೋದ್ರಿಂದ ನಾವು ಬರೋದು ತುಂಬ ಒಂದು 30% ಅಷ್ಟು ನಮಗೆ ಓದೋದ್ರಿಂದ ಬರೋದು. ಇನ್ನು 70% ರೆವೆನ್ಯೂ ಬರೋದು ನಮಗೆ ಜಾಹೀರಾತು ಮೂಲಕ. ಜಾಹೀರಾತು ಮೂಲಕದಿಂದಲೇ ನಾವು ಪತ್ರಿಕೆಯನ್ನು ಹಿಡಿಯೋದು. ಮಿನಿಮಮ್ 30% ಜಾಹೀರಾತು ಇದ್ದರೆ ಆ ಪತ್ರಿಕೆ ಹಿಡಿತಲ್ಲ. 30% ಕಡಿಮೆ ಇದ್ದರೆ ಆ ಜಾಹೀರಾತು ಆ ಪತ್ರಿಕೆ ಹಿಡಿಯೋದು ತುಂಬ ಕಷ್ಟ ಆಗುತ್ತೆ. 10 ಪೇಜ್ ಇದ್ದರೆ 2 ಟನ್ ನ್ಯೂಸ್ ಪ್ರಿಂಟನ್ನು ಬಳಸ್ತೀವಿ. 2 ಟನ್ ನ್ಯೂಸ್ ಪ್ರಿಂಟನ್ನು ಬಳಸ್ತೀವಿ. ಕೆಲವು ರಷ್ಯಾದಿಂದ ಬರುವಂಥ ನ್ಯೂಸ್ ಪ್ರಿಂಟ್ಗಳು ಇವಾಗ ಡಿಸೈನ್ ಆಗುತ್ತೆ. ಕಂಪ್ಯೂಟರ್ ಡಿಸೈನ್ ಆಗುತ್ತೆ. ಕಂಪ್ಯೂಟರ್ ಡಿಸೈನ್ ಆದಮೇಲೆ ಅದು ಪ್ಲೇಟ್ಗಳಾಗಿ ಕನ್ವರ್ಟ್ ಆಗುತ್ತೆ. ಅದನ್ನು CTP ಅಂತ ಕರಿತೀವಿ. ಕಂಪ್ಯೂಟರ್ ಟು ಪ್ಲೇಟ್ ಅಂದರೆ CTP ಆಗೋದು. CTPಲಿ ನಮಗೆ ಪ್ಲೇಟ್ಗಳಾಗ್ತದೆ. ಇದು ಒಂದು ಸ್ಯಾಂಪಲ್ ಪ್ಲೇಟ್, ಬ್ಲ್ಯಾಕ್ ಪ್ಲೇಟ್. ಅಂದರೆ 4 ಪ್ಲೇಟ್ಗಳಾಗುತ್ತೆ. ಒಂದು ಕಲರಿಂಗ್ ಬರಬೇಕು ಅಂತಂದರೆ ಈ ಥರ ಒಂದು ಕಲರ್ ಮೇಲೆ ನೀವು ಎಷ್ಟು ಬೇಕಾದ್ರೂ ಕಲರನ್ನು ಮಾಡ್ಬೋದು. ಬೇಸಿಕ್ 4 ಕಲರ್ಗಳು. ಅದನ್ನು CMYK ಅಂತ ಕರಿತೀವಿ. ಸಯಾನ, ಮೆಜೆಂಡಾ, ಯೆಲ್ಲೋ ಮತ್ತು ಬ್ಲ್ಯಾಕ್. ಈ 4 ಕಲರ್ಗಳ ಮೂಲಕ ನಾವು ಈ ಪ್ರಿಂಟಿಂಗ್ ಪದ್ಧತಿಯನ್ನು ಬರಲಿಕ್ಕೆ ಸಾಧ್ಯ. ಈ ಪ್ರತಿಯೊಂದು ಟವರಲ್ಲೂ ಸಹ 4 ಕಲರ್ಗಳಿರ್ತವೆ. ಪ್ರತಿಯೊಂದು ಟವರ್ಲು 4 ಕಲರ್ ಇರ್ತವೆ. ಆ 4 ಕಲರ್ಗಳಿಂದ ಈ ಥರ ಪ್ರಿಂಟಿಂಗ್ ಬರಲಿಕ್ಕೆ ಸಾಧ್ಯ. ಮತ್ತು ಆ 4 ಕಲರ್ಗಳು ಸಹ 4 ಪ್ಲೇಟ್ಗಳಾಗ್ತವೆ. ಇದು ಬ್ಲ್ಯಾಕ್ ಪ್ಲೇಟು. ಅದೇ ಥರ 4 ಪ್ಲೇಟ್ಗಳಾಗ್ತವೆ. ಒಂದೊಂದು ಕಲರ್ಗೆ ಒಂದೊಂದು ಪ್ಲೇಟ್ ಆಗ್ತದೆ. ಸಪ್ರೇಷನ್ ಆಗುತ್ತೆ. ಒಂದು ಫೋಟೋಸ್ ಬಂದರೆ ಅದು ಸಪ್ರೇಷನ್ ಆಗುತ್ತೆ. 4 ಸಪ್ರೇಷನ್ ಆಗಿ 4 ಪ್ಲೇಟ್ಗಳಾಗ್ತದೆ. ಆ್ಯಕ್ಚುಲಿ ನಾವು ಈ ಟೈಮಲ್ಲಿ ನಾವು ಪ್ರಿಂಟಿಂಗ್ ಸೆಲ್ಲ ಓಡಿಸಲ್ಲ.
ನಾವು ಪ್ರಿಂಟಿಂಗ್ ಮಿಷನ್ ನೋಡಿದ್ದು ರಾತ್ರಿ 11:30 12 ಗಂಟೆ ಮೇಲೆ. ಆದರೆ ಪ್ರತಿ ಶುಕ್ರವಾರ ಯಾರೋ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ನಾವು ಒಂದು ಅರ್ಧ ಗಂಟೆ ಮಾತ್ರ ಈ ಮಿಷನ್ನು ರನ್ ಮಾಡ್ತೀವಿ. ಬಟ್ ನಮ್ಮ ಎಡಿಟೋರಿಯಲ್ ನೋಡ್ತೀವಿ, ಆಮೇಲೆ CCTV ಏನು ಲೇಟ್ ಆಗ್ತದೆ. ನಿಮಗೆ ನೋಡ್ಲಿಕ್ಕೆ ಅಷ್ಟು ಕೆಲವು ಅನ್ಸಲ್ಲ, ಲೈಟ್ ಆಗಿರುತ್ತೆ. ಬ್ಲ್ಯಾಕ್ ಇದೆಲ್ಲ ಒಂದು ಕೆಜಿ ವಾಟ್ಸಪ್ ಮಾಡ್ತಿದ್ದಾರೆ.